ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 10 ದಿನಗಳ ವಿಜೃಂಭಣೆಯ ಜಾತ್ರೋತ್ಸವ ಇದೀಗ ನಡೀತಾ ಇದೆ. ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಯಾವುದೇ ರೀತಿಯಾದ ಇಕ್ಕಟ್ಟಿಲ್ಲದೆ ಎಷ್ಟು ಜನ ಬಂದರೂ ಕೂಡ ಕೂತ್ಕೊಂಡು ಅನ್ನವನ್ನು ಸ್ವೀಕರಿಸುವಂತಹ ಒಂದು ಜಾಗ ಕೂಡ ನಮಗೆ ಸಿಕ್ಕಿದೆ. ಯಾವುದೇ ಒಂದು ಫಲಾಪೇಕ್ಷೆ ಯಾರು ಕೆಲಸ ಮಾಡಿ ದೈವದ ಅನುಗ್ರಹ, ದೇವರ ಸೇವೆ ಮಾಡೋದು ಮಾಡಿ ಇಡೀ ಇದು ಕಟೋರಿ ನನ್ನ ಕಾಲಲ್ಲಿ ಬಂದು ಕೂತ್ಕೊಂಡಿತ್ತು. ಅದು ಒಂದು ಪೊಕ್ಕಳು ಅಥವಾ ಒಂದು ಗುಳ್ಳೆ ಅಥವಾ ಕಪ್ಪಾಗುದು ಏನಾಗ್ಲಿಲ್ಲ ಅಂತೇಳಿ. ಹಲವಾರು ಜನ ಇದ್ದಾರೆ. ನಿಮ್ಮ ತಂಡ ಹೇಗಿದೆ ಸರ್? ಭಕ್ತರ ಕೆಲವೊಂದು ಮಾತುಗಳು ಹೇಳುವಾಗ ಅದು ಬಂದವರು ತುಂಬಾ ಚಂದ ಆಗಿದೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ, ಅದೊಂದು ಕೇಳುವಾಗ ನಮಗೆ ಮನಸ್ಸಿಗೆ ಸಂತೃಪ್ತಿ ಖುಷಿ ಆಗ್ತದೆ. ದೊಡ್ಡ ಜನಗಳೇನು ಅಲ್ಲ, ಗೊತ್ತಾಯ್ತಾ? ಅದಕ್ಕೆ ನಮ್ಮ ಮಹಾಲಿಂಗೇಶ್ವರ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಜಾತ್ರೆ ಮುಗೀತದೆ ಅಂತ ಹೇಳುವಾಗ ಬೇಜಾರಾಗ್ತದೆ. ಯಾಕಂದ್ರೆ ಇನ್ನೂ ಇದ್ರೆ ಎಲ್ಲರೂ ಅಂದ್ರೆ ಸ್ವಯಂಸೇವಕರು ಎಲ್ಲರೂ ಆ ತರ ಹೇಳ್ತಾರೆ. ಯಾವುದೇ ಅಡಚಣೆಯಾಗದೆ ಬಹಳ ಶಿಸ್ತುಬದ್ಧವಾಗಿ ಉಲ್ಲಾಲ್ತಿ ಅಮ್ಮನವರ ಒಂದು ಆಗಮನವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಲ ಮಾಡ್ತೇವೆ. ಬಂದಿರುವಂತ ಎಲ್ಲ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹೊತ್ತಲ್ಲಿ ತುಂಬಾ ಬಾಯಾರಿಕೆ ಆಗ್ತದೆ, ಅದರ ಒಂದು ವಿಚಾರ ನಾವು ನೋಡಿಕೊಂಡು 5 ವರ್ಷಗಳಿಂದ ಮಜ್ಜಿಗೆ ವಿತರಣೆ ಮಾಡುವಂತ ಎಲ್ಲ ನಮ್ಮ ಸದಸ್ಯರು ಹಾಗೂ ತಂಡದವರೆಲ್ಲ ಡಿಸೈಡ್ ಮಾಡಿ ಹಾಗೆ ವರ್ಷ ಪ್ರತಿ ಈಗ ಕೊಡ್ತಾ ಇದ್ದೇವೆ. ಕಹಳೆ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರ್ಷ. ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳುವ ಹಾಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಕೂಡ ನಡೀತಾ ಇದೆ. 10 ದಿನಗಳ ವಿಜೃಂಭಣೆಯ ಜಾತ್ರೋತ್ಸವ ಇದೀಗ ನಡೀತಾ ಇದೆ. ಅದಲ್ಲದೆ ಇಲ್ಲಿನ ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದರೆ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಯಾವುದೇ ರೀತಿಯಾದ ಇಕ್ಕಟ್ಟಿಲ್ಲದೆ ಎಷ್ಟು ಜನ ಬಂದರೂ ಕೂಡ ಕೂತ್ಕೊಂಡು ಅನ್ನವನ್ನು ಸ್ವೀಕರಿಸುವಂಥ ಒಂದು ಜಾಗ ಕೂಡ ನಮಗೆ ಸಿಕ್ಕಿದೆ. ಪುತ್ತೂರು ಅಂತ ಹೇಳಿದರೆ ಮುತ್ತಿನ ನಗರಿ ಪುತ್ತೂರು ಅಂತ ಮಾತು ಕೂಡ ಇದೆ. ಪುತ್ತೂರಿನಲ್ಲಿ ಮುತ್ತು ಬೆಳೆದಂಥ ಕೆರೆಯ ಪಕ್ಕದಲ್ಲೇ ನಮಗೆ ಸಿಗಿರುವಂಥ ಒಂದು ಜಾಗವನ್ನು ಸುಸಜ್ಜಿತವಾದ ಜಾಗ, ಎಷ್ಟು ಸಹಸ್ರಾರು ಭಕ್ತಾದಿಗಳು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಇದಿಲ್ಲದೆ ಊಟ ಮಾಡುವಂಥ ಜಾಗ ನಮಗೆ ಸಿಕ್ಕಿದೆ. ಹಾಗಾದರೆ ಬನ್ನಿ ಇಲ್ಲಿ ಮಾತಾಡ್ಸ್ಕೊಂಡು ಬರೋಣ. ಬಂದಿರುವಂಥ ಇಲ್ಲಿ ಒಂದು ಕ್ಯಾಟ್ರಸ್ ಆಗಿರ್ಬೋದು, ತುಳಸಿ ಕ್ಯಾಟ್ರಸ್ ಆಗಿರ್ಬೋದು, ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ಸ್ವಯಂ ಸೇವಕರಾಗಿರ್ಬೋದು, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಇಷ್ಟೊಳ್ಳೆ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ 10 ಜನರ ಒಂದು ಸಹಕಾರ ಬೇಕು. ಹಾಗಾದರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ತಾರನಾಥ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ. ಪುತ್ತೂರಿನಲ್ಲಿ ಜಾತ್ರೋತ್ಸವ ಅಂತ ಹೇಳಿದ್ರೆ ಅದೊಂದು 10, 15, 20 ದಿನಗಳಿಂದ ನಡೀತದೆ. ಅದರಲ್ಲೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದಕ್ಕೆ 10 ಊರಿನ ಜನರು ಬಂದು ಅನ್ನವನ್ನು ಸ್ವೀಕರಿಸ್ತಾರೆ ಸರ್. ಅದರಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ, ಎಷ್ಟು ಖುಷಿ ಅನಿಸ್ತಾ ಇದೆ ಸರ್? ಇದು ನಮ್ಮ ಪಾಂಗ್ಲ ಅರಸುಮಂಡಿತ ದೇವಸ್ಥಾನದ ಒಂದು ಟೀಮ್ ಇದೆ. ನಾವು ಸಾಧಾರಣ ಒಂದು 10-12 ವರ್ಷದಿಂದ ಅಡಿಗೆ ಗುಣೆಯಲ್ಲೇ ಕೆಲಸ ಮಾಡ್ತೇವೆ. ಯಾವುದು ಪಾಯಿ ಅದನ್ನು ಬಸ್ದು ಕೊಡೋದು ಅದನ್ನೇ ಕೆಲಸ ಮಾಡ್ತಾಯಿದ್ದೇವೆ. ಸ್ವಲ್ಪ ಕಷ್ಟ ಇದೆ, ಆದರೂ ಕೂಡ ನಮಗೆ ಅದು ಭಾರಿ ಹುರುಪು. ಯಾಕೆಂತ ಹೇಳಿದರೆ ಅದು ಆ ಕೆಲಸ ಮಾಡೋದು ಅಂತ ಹೇಳಿದರೆ ನಮ್ಗೆ ಏನೋ ಒಂದು ಉಲ್ಲಾಸ ಆಗ್ತದೆ. ನಮಗೆ ಒಂದು ಚೂರು ಸುಸ್ತಾಗೋದಾಗಲಿ ಏನೊಂದು ಸಮಸ್ಯೆ ಇಷ್ಟು ಆಗಿಲ್ಲ. ಹಾಗೆ ನಮ್ಮ ಬಾಂಗ್ಲಾ ದೇವಸ್ಥಾನ ಸಮಿತಿಯವರೆಲ್ಲರೂ ಒಂದು ಸೇರಿಕೊಳ್ತಾರೆ. ಈ 10 ದಿವಸದಲ್ಲಿ ನಾವು 10 ದಿವಸ ಹೋದದ್ದೇ ಗೊತ್ತಾಗೋದಿಲ್ಲ. ನಮಗೆ ತುಂಬ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಖುಷಿ ಕೊಟ್ಟಿದೆ ಈ ಕೆಲಸ. ಮಾತ್ರ ತುಂಬ ಕಷ್ಟ ಇದೆ, ಆದರೆ ಖುಷಿ ಕೊಟ್ಟಿದೆ. ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ಒಬ್ಬರಿಂದ ಈ ಒಂದು ಕಾರ್ಯಕ್ರಮ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಒಂದು ದೊಡ್ಡ ತಂಡವೇ ಇದೆ, ಇನ್ನೂ ಸುಮಾರು ಜನ ಇದ್ದಾರೆ ಹೇಳಿದ್ರೆ. ಇವರೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ ಸರ್. ನಿಮ್ಮ ನಾಯಕತ್ವದಲ್ಲಿ ಇದೊಂದು ನಡೀತಾ ಇದೆ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ಅಲ್ಲ, ನಮ್ಮ ನಾಯಕತ್ವದಲ್ಲೇ ಮೊದಲು ನಾನು ಒಬ್ಬನೇ ಬರ್ತಾ ಇದ್ದೆ. ಆಗ ಅಷ್ಟೊತ್ತಿಗೆ ಬಾಕಿಯವ್ರದ್ದೆಲ್ಲ ಬರ್ತಾಯಿದ್ರು, ಅವರವರ ಕೆಲಸ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ನಾನೊಬ್ಬ ಅಡುಗೆ ಕೋಣೆಯಲ್ಲಿ ಬರ್ತಾಯಿದ್ದೆ, ಬಾಕಿಯವರೊಟ್ಟಿಗೆ ಸೇರಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಆಗುವಾಗ ಎಲ್ಲರೂ ಈಗ ಬರ್ತಾಯಿದ್ದಾರೆ. ಈಗ ಮೊದಲು ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೆ. ಇದಕ್ಕೆ ತುಂಬ ಇಂಟ್ರೆಸ್ಟಿಂದ 12 ಗಂಟೆಗೂ ಇಲ್ಲಿ ಸೇರಿ ಆಗ್ತದೆ. ಅವರು ಅಂತೇಳಿ 4 ಗಂಟೆವರೆಗೂ ನಾವು ಕೆಲಸ ಮಾಡ್ತೇವೆ. ಸಾಧಾರಣ ಹೆಚ್ಚಿನವರು ನಮ್ಮದ್ರಲ್ಲಿ ಏನು ಮಾಡ್ತಾರೆ ಅಂತೇಳಿ ಎಲ್ಲ ಕೆಲಸ ಆಗಿ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಕಿಬಿಟ್ಟು ಮತ್ತೆ ಹೋಗುವವರಿದ್ದೇವೆ ನಾವು. ಅಷ್ಟು ಖುಷಿಯಿಂದಲೇ ಕೆಲಸ ಮಾಡ್ತೀವಿ. ಯಾರಿಗೂ ಸುಗುದಿಲ್ಲ, ಯಾರಿಗೂ ಬೇಡ ಅಂತ ಆಗೋದಿಲ್ಲ. ಏನೊಂದು ಇದರಲ್ಲಿ ಫಲಾಪೇಕ್ಷೆ ಇಲ್ಲ. ದೈವದ ಅನುಗ್ರಹ, ದೇವರ ಅನುಗ್ರಹ ಅಷ್ಟಿದ್ರೆ ನಮಗೆ ಸಾಕು. ಎಲ್ಲ ಕೂಡ ಶಿವನಿಗೆ ಅರ್ಪಣೆ. ಶಿವನ ಈ ಕೆಲಸ ಮಾಡಿದ್ರೆ ನಮಗೆ ಶಕ್ತಿಯನ್ನು ದೇವರು ಇನ್ನು ಮುಂದಕ್ಕೂ ಕೂಡ ಕೊಡಬೇಕು ಅಂತೇಳಿ ನಾನು ದೇವರ ಹತ್ರ ಹೇಳ್ತೇನೆ. ಈ ಮಹಾಲಿಂಗೇಶ್ವರ ದೇವರು, ಮಹಾಗಣಪತಿ, ಮಲೆನಾಡು ಉಲ್ಲಾಲ್ತಿ, ಹಾಗೆ ನಮ್ಮ ರಕ್ತೇಶ್ವರ ದೈವ, ಈ ಅನ್ನಪೂರ್ಣೇಶ್ವರಿ, ಈ ದೇವರುಗಳು ನಮಗೆ ಶಕ್ತಿ ಪ್ರತಿ ವರ್ಷ ಇಷ್ಟು ಕೆಲಸ ಮಾಡಬೇಕು. ಇದನ್ನೇ ನಾವು ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಅಷ್ಟು ಜನ ಬಂದು ಊಟ ಮಾಡಿ ಹೋಗ್ತಾರೆ. ನಿಮ್ಮದೆಲ್ಲ ಒಂದು ಸಹಕಾರ. ಪ್ರತಿದಿನ ಪ್ರತಿ ಮಹಾಲಿಂಗೇಶ್ವರ ಜಾತ್ರೆ ದೇವಸ್ಥಾನ ಅಂತ ಹೇಳಿದ್ರೆ ದಿನಕ್ಕೂ ಹೆಚ್ಚಿನ 1000 ಜನ ಬರ್ತಾರೆ. ನೀವೀಗ ಅಲ್ಲಿ
ಮಾಡಿ ಅವರೊಂದು ಸಂತೃಪ್ತಿಯಿಂದ ಭಾವನೆಯಿಂದ ಹೋಗ್ತಾರೆ. ನಿಮ್ಗೆ ಅದೆಲ್ಲರಿಗೆ ಎಷ್ಟು ಖುಷಿ ಅನಿಸುತ್ತೆ? ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗಿದೆ ನಮಗೆ. ಒಂದು ಲೆಕ್ಕ ನೋಡುವ ನಮಗೆ ಯಾರು ಎಷ್ಟು ಜನ ಇದ್ದಾರೆ, ಎಷ್ಟು ಊಟ ಮಾಡಿದ್ದಾರೆ, ಎಷ್ಟು ಜನರಿಗೆ ಊಟ ಮಾಡಿದರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವಿಲ್ಲಿಗೆ ಹಾಕಿ ಕೊಡ್ತಾ ಇರ್ತೇವೆ, ಅಲ್ಲಿ ಹೋಗ್ತಾ ಇರ್ತದೆ. ಅಲ್ಲಿ ಏನು ಕಡಿಮೆ ಆಯಿತು ಅಂತೇಳಿ ಅದನ್ನು ನಾವು ಅಡಿಗೆ ಅವ್ರ ಹತ್ರ ಹೇಳಿರೋ ಕೂಡಲೇ ತಯಾರು ಮಾಡಿ ಕೊಡ್ತಾರೆ. ನಮಗೆ ಇಷ್ಟೇ ಜವಾಬ್ದಾರಿ ಇರೋದು. ಏನಂದರೆ ಅಲ್ಲಿ ಎಷ್ಟು 1000 ಜನ ಆದರೂ ನಮಗೆ ಇಲ್ಲಿ ಎಷ್ಟು ರೈಸು ಹೋಯ್ತು ಅಂತೆಲ್ಲ ಮೇಲೆ ನಾವು ಡಿಪೆಂಡ್ ಆಗೋದು. ಮತ್ತು ಅಲ್ಲಿ ಎಷ್ಟು ಕ್ಯೂ ಉಂಟು ಅದನ್ನೆಲ್ಲ ನಾವು ನೋಡಿಕೊಂಡು ಯಾರು ಕಾಯಬಾರ್ದು. ಒಂದು ವೇಳೆ ಅವರು ಎಕ್ಸ್ಟ್ರಾ ಒಂದು 2 ಆಗ್ತೇವೆ ಅರೇಂಜ್ಮೆಂಟ್ ಮಾಡಿಕೊಡಿದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಅರೇಂಜ್ಮೆಂಟ್ ಮಾಡಿಕೊಡ್ತೇವೆ. ಅದಕ್ಕೆ ನಮ್ಮ ನಿತ್ಯಕರ ಸೇವಕರ ತಂಡ ಬಾಕಿ ಎಲ್ಲ ಸ್ವಯಂ ಸೇವಕರು ತುಂಬ ಸಹಕಾರ ಕೂಡ ಇದೆ. ಏನೊಂದು ಐಟಮ್ ಕೂಡ ಇಲ್ಲಿ ಬಾಕಿ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಕೊಂಡೋಗಿ ಎಲ್ಲಿ ಸರ್ವ್ ಮಾಡ್ತಾರೆ. ಅದು ನಮಗೆ ಖುಷಿ. ಹೌದು, ಇಲ್ಲಿ ಯಾವುದೇ ಒಂದು ಫಲಾಪೇಕ್ಷೆ ಯಾರು ಕೆಲಸ ಮಾಡಿದೆ, ದೈವದ ಅನುಗ್ರಹ, ದೇವರ ಸೇವೆ ಮಾಡೋದು ಮಾತ್ರ. ಇನ್ನೂ ನಿಮಗೆ ದೇವರ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳಿಕೊಳ್ತೇವೆ. ಥ್ಯಾಂಕ್ ಯು. ಪ್ರಭುಗಳು ನಮ್ಮ ಜೊತೆ ಇದ್ದಾರೆ. ಪ್ರಭುಗಳು ಅಂತ ಹೇಳಿದ್ರೆ ಪುತ್ತೂರಲ್ಲಿ ಗೊತ್ತಿಲ್ಲದವ್ರು ಯಾರು ಇರ್ಲಿಕ್ಕಿಲ್ಲ, ಅಷ್ಟು ಚಿರಪರಿತರು. ಸರ್, ನೀವು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನೀವು ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವ ಏನು ಸರ್? 3 ವರ್ಷದ ಮೊದಲು ನಾನು ಫಸ್ಟಿಗೆ ಅನ್ನ ಸಾರು ತಗೊಂಡು ಹೋಗ್ತಾ ಇದ್ದೆವು. ನಾನು ಫಸ್ಟಿಗೆ ಸಾರು ತಗೊಂಡು ಹೋಗ್ತಾ ಇದ್ದೆವು. ಸಾರು ಇಟ್ಟ ಕೂಡಲೇ ಮೇಜೆ ಅಂತ ಇದ್ಬೋದು, ಮೇಜೆಯ ಕಾಲು ರಪ್ಪ ಒಳಗೆ ಹೋಯಿತು. ಇಡೀ ಇದು ಕಟರೆ ನನ್ನ ಕಾಲಲ್ಲಿ ಬಂದು ಕೂತ್ಕೊಂಡಿದ್ದು. ಆಗ ಹರಿಶಣ್ಣ ಹೇಳುದು ಏನಾಗುದಿಲ್ಲ, ಸ್ವಲ್ಪ ನೀರೆಲ್ಲ ಇದಾಗಿ ಹಾಕಿದ್ದು. ಆದರೆ ಒಂದು ಪೊಕ್ಕಳು ಅಥವಾ ಒಂದು ಗುಳ್ಳೆ ಅಥವಾ ಕಪ್ಪಾಗುದು ಏನಾಗಲಿಲ್ಲ ಅಂತೇಳಿ ಒಂದು 10 ನಿಮಿಷ ನಾನು ಇದು ಹೊರಗೆ ಆಚೀಚೆ ಹೋಗಿಕೊಂಡಿದ್ದೆ. ಮತ್ತೆ ಏನೂ ಆಗಲಿಲ್ಲ. ವಾಪಸ್ ಒಂದು 10 ನಿಮಿಷ ಬಿಟ್ಟು ನಾನು ಇಲ್ಲಿ ವಾಪಸ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ದೇವರೊಂದು ದೇವರೊಂದು ಮಹಿಮೆ ಉಂಟಲ್ಲ ಅಪಾರ. ಯಾಕಂದ್ರೆ ಇಲ್ಲಿ ಸೇವೆ ಮಾಡಿದವರಿಗೆ ಏನು ತೊಂದರೆ ಆಗುದಿಲ್ಲ. ಯಾಕಂದ್ರೆ ನಾನೇ ಒಂದು ಉದಾಹರಣೆ. ಹೌದು. ಇದು ಫಸ್ಟಿನ ಸಾರು ನನ್ನ ಕಾಲಲ್ಲಿ ಬಿದ್ದದು. ಆಗ ಹರಿಶಣ್ಣ ಹೇಳುದು ಏನಾಗುದಿಲ್ಲ ದೇವರ ಇದೆ ಅಂತೇಳಿ. ಏನೂ ಆಗ್ಲಿಲ್ಲ ಅಂತೇಳಿ, ಕಾಲಿಗೆ ಪೊಕ್ಕಳ ಬದು ಗುಳ್ಳೆ ಆಗ್ಲಿ ಏನು ಬರ್ಲಿಲ್ಲ ಅಂತೇಳಿ. ಹೌದು, ದೇವರೊಂದು ಅಪಾರ. ಹೌದು, ಅನುಗ್ರಹ ದೊಡ್ಡ. ಅದೊಂದು ತುಂಬಾ ಖುಷಿ ಅಂತೇಳಿ. ಅನ್ನ ತೆಗಿಯುದು ನಾವು ಸಹ ಕಾಯ್ತಾ ಇರ್ತೇವೆ, ಕಟ್ಟರ್ ತಗೊಂಡು ಯಾವಾಗ ನಮ್ಗೆ ಚಾನ್ಸ್ ಸಿಗ್ತದೆ ಅಂತೇಳಿ. ನಮ್ಗೆ ಒಂದು ಖುಷಿ, ಯಾಕಂದ್ರೆ ನಾವು ಅಲ್ಲಿ ಇಡ್ಬೇಕು, ವಾಪಸ್ ಕಟ್ಟರ್ ತಗೊಂಡು ಬರ್ಬೇಕು, ನಮ್ಗೆ ಒಂದು ಉಮೇದ್ ಅಂತೇಳಿ. ನಾವು ಈ ಪ್ರಾಯದಲ್ಲಿ ಸಹ ಒಂದು ಅಷ್ಟೇ ಉಮೇದಲ್ಲಿ ಒಂದು ಕೆಲಸ ಮಾಡ್ತೇವೆ ಅಂತೇಳಿ ಯಂಗ್ಸ್ಟರ್. ಕೃಷ್ಣಪ್ಪ ಸ್ವಯಂ ಸೇವಕರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಪುತ್ತೂರಿನ ಜಾತ್ರೋತ್ಸವ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾಗಿರುವಂತಹ ಒಂದು ಆಕರ್ಷಣೆ ಏನು ಅಂತ ಹೇಳಿದ್ರೆ ಅನ್ನಪ್ರಸಾದ ಸಂತರ್ಪಣೆ ಅಂತ ಹೇಳ್ಬೋದು. ಇದರಲ್ಲಿ ನೀವು ಪ್ರತಿದಿನ ಹಲವಾರು ವರ್ಷದಿಂದ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀರಿ. ನಿಮ್ಮ ಅನುಭವ ಸರ್? ಸರಿ, ಕಳೆದ 12 ದಿನದಲ್ಲಿ ಜೀರ್ಣೋದ್ಧಾರ ಆದ ಪ್ರಮುಖ ಆದ ನಂತರ ನಮ್ಮನ್ನು ತಂಡ ಹುಟ್ಟಿಕೊಂಡು ನಿತ್ಯಕರ ಸೇವಕರು ಅಂತ ದಿವಂಗತ ಹರೀಶ್ ಪೈ ಅವರದನ್ನು ಮಾಡಿದಂಥ ತಂಡ ಇದೆ. ಅವರು ನಮ್ಮನ್ನು 6 ವರ್ಷದಿಂದ ತಲೆ ತಿರ್ಕೊಂಡ್ರು. ಅದರ ನಂತರ ನಾವು ಇದನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಈ ಅನ್ನದಾನದಲ್ಲಿ ಪ್ರತಿ ವರ್ಷ ಎಲ್ಲರೂ ಸಾಧಾರಣ ನಮ್ಮ ತಂಡದಲ್ಲಿ 40-45 ಜನ ಇದ್ದೇವೆ. ಎಲ್ಲರೂ ಸಕ್ರಿಯವಾಗಿ ದೇವರ ಸೇವೆಯನ್ನು ಮಾಡೋದು ಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮ ಯಾವುದೇ ಒಂದು ಫಲಾಪೇಕ್ಷೆಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ಖುಷಿ ಅನಿಸ್ತದೆ ಇಲ್ಲಿ ಬಂದು ಒಬ್ರು ಊಟ ಮಾಡಿ ಹೋದ ಕೂಡಲೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ನಿಮ್ಮ ಎಲ್ಲ ಒಂದು ಸ್ವಯಂ ಸೇವಕರಿಂದ ಆಗಿರ್ಬೋದು, ನೀವು ಒಬ್ಬರಿಂದ ಸಾಧ್ಯ ಇಲ್ಲ, ಹಲವಾರು ಜನ ಇದ್ದಾರೆ. ನಿಮ್ಮ ತಂಡ ಹೇಗಿದೆ ಸರ್? ಎಲ್ಲ ಅದ್ರ ಬಗ್ಗೆ ಹೇಳುದು. ನಮ್ಮ ತಂಡ ಹೇಳುದಂತಾದ್ರೆ ನಾವು ಒಂಥರ ಒಂದು ಮನೆಯವರಾಗಿದೆ ಎಲ್ಲರೂ. ಅಂದ್ರೆ ಅದು ಒಂದು ಆಚೆ ಹೋಗಿ ಮಾತು ಬರ್ತಾ ಹೋಗ್ತದೆ, ಬಟ್ ಅದನ್ನೆಲ್ಲ ಒಂದು ಮನೆ ಮಾಡಿಕೊಂಡು ನಾವು ತಂಡವಾಗಿದ್ದೇವೆ. ತಂಡ ಒಂದು ಮನೆಯವರಾಗಿ ಅನ್ನದ ಮಂದಿರಾಗಿ ಎಲ್ಲ ಇದ್ದೇವೆ. ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅದು ಈ ಭಕ್ತರ ಕೆಲವೊಂದು ಮಾತುಗಳು ಹೇಳುವಾಗ ಅದು ಬಂದವರು ತುಂಬಾ ಚಂದ ಆಗಿದೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ, ಅದೊಂದು ಕೇಳುವಾಗ ನಮಗೆ ಮನಸ್ಸಿಗೆ ಸಂತೃಪ್ತಿ ಖುಷಿ ಆಗ್ತದೆ. ಖಂಡಿತ. ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಪ್ರತಿದಿನ ಇಲ್ಲಿ ಪ್ರತಿದಿನ 1,000 ಅಲ್ಲ, 2,000 ಅಲ್ಲ, ಹಲವಾರು 10,000 20,000 ಜನ ಬಂದು ಊಟ ಮಾಡಿ ಹೋಗ್ತಾರೆ. ಅದರದೆಲ್ಲ ಹೇಗೆ ನೀವು ಅರೇಂಜ್ಮೆಂಟ್ ಮಾಡಿಕೊಳ್ತೀರಿ ಸರ್? ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದಲೇ ಒಂದು ನಮ್ಗೆ ಅಂದಾಜಿತ್ತು ಒಂದು ದಿವಸ ಇಂಥ ಜನ ಎಷ್ಟು ಬರ್ಬೋದು ಅಂತ ಹೇಳಿ. ಅದನ್ನ ಸ್ಟಾರ್ಟಿಂಗ್ ಒಂದು 2-3 ದಿನ ಒಂದು 5,000-6,000 ಜನ ಬರ್ತಾರೆ. ನಂತರ ನಿಮಗೆ 13 ತಾರೀಕು ನಂತರ 10,000 ಮೇಲೆ ಆಯ್ತು. ಅದಕ್ಕೆ ಹೇಗೆ ಬೇಕಾಗಿ ಸೆಟ್ಟಿಂಗ್ ಮಾಡಿರ್ತೀವಿ ಸ್ಟಾರ್ಟಿಂಗ್ ಇಂದಲೇ. ಹಾಗಾಗಿ ಈ ವಿಷಯ ಕೂಡ ಹೌದು. ವಿಷಯವರೆಗೂ ಅವತ್ತು ಜನ ನಿನ್ನೆ ಅಂದ್ರೆ ಮೊನ್ನೆ ಒಂದು ಆದಿತ್ಯವಾರ ಒಂದು ದಿವಸ ನಮಗೆ ಹನುಮಗಿರಿಯಲ್ಲಿ ಬ್ರಹ್ಮಗ್ರಹೋತ್ಸವ ಇದ್ದ ಕಾರಣ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು. ಅದರ ನಂತರ ಮರು ದಿವಸದಿಂದ 13,000 ಮೇಲೆ ಹೋಗ್ತಾ ಇತ್ತು. ಪ್ರತಿದಿನ ಖುಷಿ ಆಗ್ತದೆ. ಜನಗಳು ಬಂದಷ್ಟು ನಮಗೆ ಸಂತೃಪ್ತಿ, ಅಂದ್ರೆ ಜನ ಬರ್ತಾ ಇದ್ದಾರಲ್ಲ ಅಂತೇಳಿ. ಹಾಗೆ ನಮ್ಮ ಜೊತೆ ಹಿರಿಯರಿದ್ದಾರೆ ಸರ್, ನಿಮ್ಮ ಅನುಭವ? ನಮ್ಮದು ನಾನು 2012ರಲ್ಲಿ ಇಲ್ಲಿ ಜೀರ್ಣೋದ್ಧಾರ ಸೇರಿಕೊಂಡೆ. ಆನಂತರ 2013ಕ್ಕೆ ಜೀರ್ಣೋದ್ಧಾರ ಆಯಿತು. ಇದು 2026ವರೆಗೆ 14 ವರ್ಷ ನಿರಂತರ ಸೇವೆ ಮಾಡಿದ್ದೇವೆ. ಅದು ಅಲ್ಲದೆ ಊರಿನ ಮತ್ತು ಪರ ಊರಿನ 150ಕ್ಕಿಂತ ಜೀರ್ಣೋದ್ಧಾರ ಮಾಡಿದ್ದೇವೆ. ಗೊತ್ತಲ್ಲ, ಎಲ್ಲಿ ಹೋದ್ರು ನಿತ್ಯಕರ ಸೇವಕರ ತಂಡವನ್ನು ಜೀರ್ಣೋದ್ಧಾರಕ್ಕೆ ಕರೀತಾರೆ. ಅದರಲ್ಲಿ ಕೊನೆಗಾಗಿ ಮಾಡಿದಂದೀಗ ಇತ್ತೀಚೆಗೆ ಮುಗಿಸಿದ್ದು ಮತ್ತು ಶ್ರೀ ಮದಾಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ್ದು
ಅಲ್ಲಿ 17 ಬಾರಿ ನಾವು ಕರಸೇವೆಗೆ ಹೋಗಿದ್ದೇವೆ. ನಮ್ಮ ಸ್ವಂತ ಖರ್ಚಿಂದ, ಯಾರು ಖರ್ಚು ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಸೇವೆ ಮಾಡೋದಿದ್ರು ಎಲ್ಲಿ ಯಾವುದೇ ಅಪೇಕ್ಷೆ ಇಲ್ಲ, ಕೊಡ್ತಾರೆ ಅಂತ ಊಟ ಕೊಡ್ತಾರೆ, ಅದು ಪ್ರಸಾದ ಅಂತ ಸ್ವೀಕರಿಸಿ ದೇವರ ಸೇವೆ ಮಾಡ್ತಿದ್ದೇವೆ ಅಷ್ಟೇ. ಬೇರೆ ನಾವೇನು ದೊಡ್ಡ ಜನಗಳೇನು ಅಲ್ಲ, ಗೊತ್ತಾಗಲ್ಲ. ಆದ ಕಡೆ ಮಹಾಲಿಂಗೇಶ್ವರ ದೇವಸ್ಥಾನ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಇನ್ನು ಕೊಡುವಂಥದ್ದು ಏನಿಲ್ಲ. ಆರೋಗ್ಯ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಿದ್ದಾನೆ. ನಿಮಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ತೇವೆ ಅಷ್ಟೇ. ಶುಭಾಶ್ರಯ ಬೆಳ್ಳಿಪಾಡಿ ಹಾಗೂ ವಿನಯ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರಲ್ಲಿ ಮಾತಾಡ್ಸ್ಕೊಂಡ್ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಪುತ್ತೂರಿನ ಜಾತ್ರೋತ್ಸವದಲ್ಲಿ ಅನ್ನ ಸಂತರ್ಪಣೆ ಅನ್ನುವಂಥದ್ದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿದಿನ 1,000 ಅಲ್ಲ, 2,000 10 20,000 ಜನ ಬಂದು ಊಟ, ಭಕ್ತಾದಿಗಳು ಬಂದು ಅನ್ನವನ್ನು ಸೇವಿಸಿಕೊಂಡು ಖುಷಿಯಲ್ಲಿ ಸಂತೃಪ್ತಿಯಿಂದ ಹೋಗ್ತಾರೆ. ಅದಕ್ಕೆಲ್ಲ ಒಂದು ಹಂತದಲ್ಲಿ ನೀವು ಕೂಡ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸರ್ ಇದರ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಾವು 2ನೇ ವರ್ಷದ ಜಾತ್ರೆಯನ್ನು ನಮ್ಮ ಸಮಿತಿ ಬಂದ ಮೇಲೆ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕಳೆದ ವರ್ಷ ನಮಗೆ ಅನ್ನ ಸಂತರ್ಪಣೆ ಜವಾಬ್ದಾರಿ ನಮಗೆ ಕೊಟ್ಟಿದ್ದರು. ಈ ವರ್ಷ ಕೂಡ ನಮ್ಮ ಅಧ್ಯಕ್ಷರು ಈ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅನುಭವ ಕೊರತೆ ಇತ್ತು ಕಳೆದ ವರ್ಷ. ಈ ವರ್ಷ ನಮಗೆ ಸಂಪೂರ್ಣ ಅನುಭವ ಆಗಿದೆ. ಯಾಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ವರ್ಷ ನಾವು ಮಾಡುವಾಗ ನಮಗೆ ಇಷ್ಟು ಜಾಗ ಕೂಡ ಇಲ್ಲ ಇತ್ತು. ಈ ಸರ್ತಿ ಜಾಗ ಸಾಕಾಗೋದಿಲ್ಲ ಅಂತ ದೃಷ್ಟಿ ನಾವು ಸ್ವಲ್ಪ ಜಾಗವನ್ನು ಮತ್ತೆ ಅಗಲ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಶಾಮಿಯಾನ ಆಗಲಿ, ಫ್ಯಾನ್ ಆಗಲಿ, ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಬಂದಂಥ ಜನಸಾಗರ ಎಷ್ಟೇ ಬಂದರೂ ಸುಧಾರಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಈಗ ಇನ್ನೊಂದೇನಂತ ಹೇಳಿದ್ರೆ, ಕೆರೆಯಲ್ಲಿ ನಮ್ಮ ಮುತ್ತಿನ ನಗರಿ ಪುತ್ತೂರು ಅಂತ ಹೇಳ್ತೇವೆ. ಕೆರೆಯಲ್ಲಿ ಮುತ್ತಿತ್ತು ಅನ್ನುವಂಥದ್ದು ಒಂದು ಕತೆ ಕೂಡ ಇದೆ. ಅದರ ಪಕ್ಕದಲ್ಲೇ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ನಮಗೆ ಸಿಕ್ಕಿದೆ. ಒಂದು ಒಳ್ಳೆ ರೀತಿಯಾದಂಥ ಒಂದು ಜಾಗ ಕೂಡ ನಮ್ಮಲ್ಲಿದೆ ಸರ್. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ಇಷ್ಟು ಸ್ಪೇಷಿಯಸ್ ಆಗಿರುವ ಜಾಗ, ಎಷ್ಟು ಜನ ಬಂದರೂ ಕೂಡ ತುಂಬುವಂಥ ಜಾಗ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದೇ ಮುತ್ತೂರು ಅಂತಲೇ ಇತ್ತು ಹಿಂದೆ. ಬಹುಶಃ ಅದು ನಮಗೆ ಗೊತ್ತಿಲ್ಲ. ನಮ್ಮ ಹಿರಿಯರು ಹೇಳ್ತಿದ್ರು ಮುತ್ತೂರು ಅಂತ ಹೇಳುವುದಿದ್ದೇನೆ. ಈಗಲೂ ಕೂಡ ಎಲ್ಲ ವಾಹನದಲ್ಲಿ ಕೆಲವು ಅಂಗಡಿಗಳಿಗೆ ಮುತ್ತೂರು ಅಂತ ಹೆಸರು ಬರ್ತಾ ಇದ್ದಾರೆ. ಯಾಕೆ ಬಂದಿದೆ ಅಂತೇಳಿ ಅದು ವಿಚಾರ, ಈ ಕೆರೆ ಭಾಗದಲ್ಲಿ ಅನ್ನ ಸಂತರ್ಪಣೆ ನೀರು ಬಂತು, ಅದು ಮುತ್ತಾಗಿದೆ ಅಂತ ಹೇಳುವಂಥ ವಿಚಾರ. ಇದು ಸತ್ಯ ವಿಚಾರ. ಯಾಕೆಂತ ಹೇಳಿದರೆ ನಾವು ಸಹ ನೆನೆಸಲಿಲ್ಲ ಈ ಭಾಗದಲ್ಲಿ ನಾವು ಒಂದು ಅನ್ನ ಛತ್ರ ಮಾಡ್ತೇವೆ, ಭವಿಷ್ಯ ಇದು ಈ ಜಾಗ ನಮಗೆ ಸಿಗ್ತದೆ, ಈ ರೀತಿ ನಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಸಮಿತಿ ಬಂದ ಮೇಲೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ಮೇಲೆ, ಈಶ್ವರ ಭಟ್ಟರ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಇದ್ದೇವೆ. ಆ ಸಮಿತಿ ಬಂದ ತಕ್ಷಣ ನಾವು ಈ ಜಾಗವನ್ನೇ, ಇಲ್ಲಿ ಒಂಥರ ಸ್ಲಮ್ ಏರಿಯಾ ಅಂತ ಹೇಳ್ಬೋದು, ಆ ಥರ ಇತ್ತು. ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡು ಅದಕ್ಕೆ ಬಾಡಿಗೆ ಕೊಟ್ಟುಕೊಂಡು ಬೇರೆ ಬೇರೆ ರೀತಿಯ ವ್ಯವಸ್ಥೆ ಆಗ್ತಾಯಿತ್ತು. ಆದರೆ ಈ ಜಾಗವನ್ನು ನಾವು ಪವಿತ್ರ ಮಾಡಬೇಕಂತೇಳಿ ಅಶೋಕರ MLA ಅವರ ನೇತೃತ್ವದಲ್ಲಿ, ಪಂಜಿಗುಡ್ಡ ಈಶ್ವರ ಭಟ್ರ ನೇತೃತ್ವದಲ್ಲಿ ನಮ್ಮ ಸಮಿತಿಯವರು ಅವರ ಮಾತನ್ನು ಕೇಳಿಕೊಂಡು ನಾವು ಎಲ್ಲ ಸೇರಿಕೊಂಡು ಒಂದು ಉತ್ತಮವಾದ ಮೈದಾನವನ್ನು ಮಾಡಬೇಕಂತ ಹೊರಟಿದ್ದೇವೆ. ಮುತ್ತು ಬೆಳೆದಂಥ ಕೆರೆ ಭಾಗದಲ್ಲಿ ಮತ್ತೊಂದು ಮುತ್ತಿನಂತಹ ಒಂದು ಜಾಗ ಸಿಕ್ಕಿದೆ. ಈ ಜಾಗ ಮತ್ತೆ ಮುತ್ತಾಗ್ತದೋ ಗೊತ್ತಿಲ್ಲ ನನಗೆ. ಆದರೆ ಜನರು ಬಂದು ಬಹಳಷ್ಟು ಒಂದು ರೀತಿಯಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಭಾಗವನ್ನು ಎಲ್ಲರೂ ಕೂಡ ಈ ಜಾಗ ಒಳ್ಳೆ ಜಾಗ ಅಂತ ಹೇಳುವ ರೀತಿ ನಮಗೆ ಈಗ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮಗೆ ಕೂಡ ಸಂತೋಷ ಇದೆ. ಸರ್ ನೀವು ಸರ್ ನಿಮ್ಮ ಇಬ್ಬರಿಂದ ಈ ಒಂದು ಕಾರ್ಯಕ್ರಮ ಸಾಧ್ಯ ಆಗಲಿಕ್ಕಿಲ್ಲ. ನಿಮ್ಮ ಜೊತೆ ಒಂದು ಬಲಿಷ್ಠವಾದ ತಂಡ ಇದೆ ಸರ್. ತಂಡದ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಾವು ಇಬ್ಬರಂತ ಎಲ್ಲಿಯೂ ಕೂಡ ಹೇಳುವುದಿಲ್ಲ, ಮತ್ತು ನಮ್ಮ 8 ಜನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಂತ ಕೂಡ ಹೇಳುವುದಿಲ್ಲ. ಎಲ್ಲರನ್ನು ಸೇರಿಸಿಕೊಂಡೇ ನಾವೊಂದು ಮಾತು. ಇವತ್ತು ನಿತ್ಯಕರ ಸೇವಕರು ಇರ್ಬೋದು, ಆಮೇಲೆ ಬೇರೆ ಬೇರೆ ತಂಡದಿಂದ. ಯಾಕಂತ ಹೇಳ್ತೇನೆ ಅಂತ ಹೇಳಿದರೆ, ನಾವು ಯಾರನ್ನು ಕರೀಲಿಲ್ಲ. ಆದರೆ ಯಾಕೆ ಕರೀಲಿಲ್ಲ ಅಂತ ಹೇಳಿದರೆ, ಒಬ್ಬರನ್ನು ಕರೆದ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾರನ್ನು ಅವರಷ್ಟಕ್ಕೆ ಸ್ವತಃ ಇಚ್ಛೆಯಿಂದ ಬಂದುಕೊಂಡು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅದು ಇವತ್ತು ಮಾತ್ರ ಅಲ್ಲ, ಕಳೆದ ವರ್ಷದಿಂದ ಈ ವರ್ಷ ಕೂಡ ದಿನಕ್ಕೆ 200 ಜನ ಸ್ವಯಂ ಸೇವಕರುಗಳು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಿದ್ದೆವು ಹೇಗೆ ಬಡಿಸೋದು, ಹೇಗೆ ವ್ಯವಸ್ಥೆ ಮಾಡೋದು ಅಂತೇಳಿ. ಆದರೆ ನಮಗೆ ಅದು ಗೊತ್ತೇ ಆಗೋದಿಲ್ಲ. ಈಗ ಸಂಜೆ ಹೊತ್ತಿನಲ್ಲಿ ತರಕಾರಿ ಹೆಚ್ಚುವ ಕೆಲಸಕ್ಕೆ ಒಂದಷ್ಟು ಮಹಿಳೆಯರು, 200 ಮಹಿಳೆಯರು ಸೇರ್ತಾರೆ. ಅವರ ಜೊತೆ ಸ್ವಲ್ಪ ಅವರ ಮನೆಯವರು, ಮಕ್ಕಳು, ಅವರು ಕೂಡ ಬಂದುಕೊಂಡು ಇವತ್ತಿಗೆ 10,000 ಬೇಕಾದ್ರೆ 10,000 ಜನಕ್ಕೆ ಹರೀಶ್ ಭಟ್ ನಮ್ಮ ಅಡುಗೆಯವರಿದ್ದಾರೆ, ಅವರು ಯಾವ ರೀತಿ ಸೂಚನೆ ಕೊಡ್ತಾರೆ ಆ ಸೂಚನೆಯಂತೆ ಅದಕ್ಕೆ ಬೇಕಾದ ಪದಾರ್ಥಗಳು, ಯಾವುದೇ ಪದಾರ್ಥ ಬೇಕಾದ ವಸ್ತುವನ್ನು ಕೊಟ್ಟರು ಅದನ್ನು ತುಂಡು ಮಾಡಿ ಕೊಟ್ಟು, ಅದು ಯಾವ ರೀತಿಯಲ್ಲಿ ಬೇಕು, ಹೇಗೆ ಅದನ್ನು ಇದು ಮಾಡಬೇಕಂತ ಹೇಳುವುದು ಅವರ ಮಾತಿನಂತೆ, ಹರೀಶ್ ಭಟ್ರ ಮಾತಿನಂತೆ ನಾವು ನಮ್ಮ ಎಲ್ಲ ತರಕಾರಿ ಹಚ್ಚುವಂಥ ಮಹಿಳೆಯರು ಕೈ ಜೋಡಿಸ್ತಾರೆ. ಬಹುಶಃ ನಾವು ಅದನ್ನು ಈ ಥರ ಆಗ್ತದೆ ನಮಗೆ ಸಹ ಗೊತ್ತಿಲ್ಲ. ಸಂಜೆ 6 ಗಂಟೆಯಿಂದ ಶುರುವಾದರೆ 10 ಗಂಟೆವರೆಗೆ ನಿರಂತರ ಅದರಲ್ಲಿ 200 ಜನ ಮಹಿಳೆಯರು ಬರ್ತಾರೆ, ಮತ್ತು ಮಕ್ಕಳು ಇರ್ತಾರೆ. ಎಲ್ಲರೂ ಅದರಲ್ಲಿ ಕೈ ಜೋಡಿಸ್ತಾರೆ. ನಿಜವಾಗ್ಲೂ ನಾವು ಸಂತೋಷ ಪಟ್ಟಿದ್ದೇವೆ. ಯಾಕಂದರೆ 1 ತಂಡ 2 ತಂಡ ಅಂತ ಹೇಳಿ ಬೇರೆ ಬೇರೆ ತಂಡಗಳು, ಒಬ್ಬೊಬ್ಬರಾಗಿ ಬರುವಂಥ ಮಹಿಳೆಯರು ಕೂಡ ಇದ್ದಾರೆ. ಈ ಥರ ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಯಾವ ಒಂದು ಇಚ್ಛೆ ಇಲ್ಲದೆ, ಯಾವುದೇ ಒಂದು ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೆ ಸ್ವಯಂ ಸೇವಕ ಮಾಡಿಕೊಂಡು ಸ್ವಯಂ ಅವರ ಇಚ್ಛೆಯಿಂದ ಬರ್ತಾರೆ. ಎಷ್ಟು ಖುಷಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ನಾವು ಒಂದಲ್ಲ ಬೇರೆ ಬೇರೆ ರೀತಿಯಲ್ಲಿ
ಕೆಲಸ ಮಾಡುವಾಗ ನಮಗೆ ಸಹಕಾರ ಇದೆ. ಒಂದು ಸಂಘ ಸಂಸ್ಥೆಗಳಲ್ಲಿ ಕೈ ಜೋಡಿಸಿದಂಥ ನಿನ್ನೆ ದಿವಸ ರೋಟರಿ ಕ್ಲಬ್ ಸದಸ್ಯರು ಬಂದಿದ್ದರು, KSRTCಯ ನೌಕರರು ಬಂದಿದ್ದರು, ಅದರ ಮೊದಲನೇ ದಿವಸ ಏಳ್ನಾಡು ಗುತ್ತಿನ ಸದಸ್ಯರು ಬಂದಿದ್ದರು. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ. ಮತ್ತು ಸಂರಕ್ಷಣಾ ಸಮಿತಿ, ನಿತ್ಯಕರ, ಆಮೇಲೆ ದಿನಾಲು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕರ್ಕುಂಜ ಭಜನಾ ಮಂದಿರ ಸಂಘ ಸಂಸ್ಥೆಗಳು, ಆಮೇಲೆ ಬಂಟರ ಸಂಘ ಇದರ ಮಹಿಳಾ ಸದಸ್ಯರು, ಅದು ಮಾತ್ರದಲ್ಲೇ ಇವರು ನಮ್ಮ ಭಂಡಾರಿ ಸಂಘದ ಸದಸ್ಯರು, ಮತ್ತು ಬೇರೆ ಬೇರೆ ಯುವಕ ಮಂಡಳ, ನಮ್ಮ ಇವರ ITI ಕಾಲೇಜಿನ ಮಕ್ಕಳು. ವಿಶೇಷ ಹೇಳಬೇಕು, ITI ಕಾಲೇಜಿನ ಮಕ್ಕಳು ಇವತ್ತು ಮಾತ್ರ ಬಡಿಸ್ಲಿಕ್ಕೆ ಮಾತ್ರ ಅಲ್ಲ, ಮೊನ್ನೆ ನಮಗೆ ಇಲ್ಲಿ ಶುಚಿತ್ವವನ್ನು ಮಾಡಲಿಕ್ಕೆ ಸಾಧಾರಣ ಒಂದು 200 ಮಕ್ಕಳು ನಮ್ಮೊಟ್ಟಿಗೆ ಮಧ್ಯಾಹ್ನ ಕರೆಯದೆ ಬಂದದ್ದು. ಒಂದು 200 ಜನ ಮಕ್ಕಳು. ಯಾಕಂತೇಳಿದರೆ ನಾವು ಅದನ್ನು ಜೋಡಣೆ ಮಾಡಲಿಲ್ಲ. ಅಲ್ಲಿಯ ಪ್ರಿನ್ಸಿಪಲ್ ಮತ್ತು ಲೆಕ್ಚರ್ ಸೇರಿಕೊಂಡು ಒಂದು ತಂಡವನ್ನೇ ಕಳಿಸಿಕೊಟ್ಟಿದ್ದಾರೆ. ನಮಗೆ ಅವರಿಗೆ ಎಂಥ ಕೆಲಸ ಕೊಡೋದು ಅಂತ ನಮಗೆ ಗೊತ್ತಾಗಲಿಲ್ಲ. ಆದರೆ ಅವರು ನೋಡಿ ಆ ಮಕ್ಕಳು ಇಡೀ ಕೆರೆಯ ಭಾಗದಲ್ಲಿ ಮತ್ತು ನಮ್ಮ ಗದ್ದೆಯಲ್ಲಿ ಇದ್ದಂಥ ಶುಚಿತ್ವವನ್ನು ಮಾಡಿ, ಅಲ್ಲಿ ನೀರು ಬೇಕಾದಲ್ಲಿ ನೀರಿನ ವ್ಯವಸ್ಥೆ ಮಾಡಿ, ಅದು ಮಾತ್ರ ಅಲ್ಲದೆ ಇಲ್ಲಿ ಕಟ್ಟಿಗೆ ರಾಶಿ ಬಿದ್ದಿತ್ತು. ನಮಗೆ ಕಟ್ಟಿಗೆಯನ್ನು ಇದು ಮಾಡಲಿಕ್ಕೆ ಆಗಲಿಲ್ಲ, ಅಟ್ಟಿ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ಅದನ್ನು ಯಾವ ರೀತಿಯಲ್ಲಿ ಸಣ್ಣ ಮಕ್ಕಳು ಅವರು ಯಾವ ರೀತಿ ಕೊಂಡೋಗಿದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾವು ಹೇಳಬೇಕಾದ್ರೆ ಅದು ಒಂದು ಅವರ ಸ್ವಯಂ ಸೇವಕ ಕೆಲಸ ಅಂದರೆ ITI ಮಕ್ಕಳದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ಅಕ್ಷಯ ಕಾಲೇಜಿನ ಮಕ್ಕಳು 200 ಜನ ಮಕ್ಕಳು ಅಲ್ಲಿಂದ ಮಹಿಳೆಯರು ಮತ್ತು ಪುರುಷರ ಮಕ್ಕಳ ತಂಡ ಅವರ ಕಾಲೇಜಿನಿಂದ ಕಳಿಸಲಿಕ್ಕೆ ಕೇಳಿಕೊಂಡಿದ್ದಾರೆ. 16 ಮತ್ತು 17. ನಾವು ಈಗ 16-17ಕ್ಕೆ ಹೇಗೆ ಅವರನ್ನು ಸುಧಾರಿಸುವುದು ಅಂತ ಹೇಳಿದ ದೃಷ್ಟಿಯಲ್ಲಿದ್ದೇವೆ. ಯಾಕಂದರೆ ಅಷ್ಟು ಜನ ಬರ್ತಾರೆ, ಊಟಕ್ಕೆ ಜನ ಕಡಿಮೆ ಇರ್ಬೋದು, ಆದರೆ ಬಡಿಸಲಿಕ್ಕೆ ಜನ ಜಾಸ್ತಿ ಇರ್ಬೋದು. ಅದನ್ನು ಹೇಗಂದರೆ ಒಬ್ಬೊಬ್ಬರಿಗೆ ನಾವು ಒಂದು ಸಮಯ ಕೊಟ್ಟಿದ್ದೇವೆ. ಒಂದು ತಂಡಕ್ಕೆ ಅರ್ಧ ಗಂಟೆ ಮಾತ್ರ, ಬಂದವರಿಗೆ ಎಲ್ಲರಿಗೂ ಅವಶ್ಯ ಉಂಟು, ಒಂದು ತಂಡಕ್ಕೆ ಅರ್ಧ ಗಂಟೆ ಮಾತ್ರ ಕೊಡ್ತಿದ್ದೇವೆ. ಇವತ್ತು ನಮಗೆ ನಮ್ಮ SYSF ಯೋಗ ತಂಡ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಿನ್ನೆ ಅವರದೊಂದು 40 ಜನರ ತಂಡ ಇತ್ತು. ನಿಜವಾಗ್ಲೂ ನಾವು ಅವರನ್ನು ಸಹ ಕೇಳಲಿಲ್ಲ, ಅವರಷ್ಟಕ್ಕೆ ಬಂದು ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು, ಯಾಕಂದರೆ ಅವರು ಇಲ್ಲಿ ದಿನ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಇವತ್ತಿನ ಅನ್ನ ಸಂತರ್ಪಣೆಯಲ್ಲಿ ನಿನ್ನೆ ಬಂದು ಅವರ ಯೂನಿಫಾರ್ಮ್ನೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಸರ್, ನಿಮ್ಮ ಆಡಳಿತದಲ್ಲಿ, ನಿಮ್ಮ ಒಂದು ಸ್ವಯಂ ಸೇವಿತ ಇದ್ರಲ್ಲಿ ನಿಮ್ಮ ಆಡಳಿತದಲ್ಲಿ ಇಷ್ಟು ಜನ ಬಂದು ನಿಮಗೆ ಕೈ ಜೋಡಿಸ್ತಾ ಇದ್ದಾರೆ, ಅದೊಂದು ಖುಷಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಬಡಿಸ್ಲಿಕ್ಕೆ ಜನ ಇಲ್ಲ, ಅವರಿಲ್ಲ ಅಂದ್ರೆ ಅದೊಂದು ಕಾಮನ್ ಆಗಿ ಬರುವಂತ ಮಾತು. ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ, ಸ್ಯಾಟಿಸ್ಫೈ ಆಗ್ತದೆ ಸರ್? ನೋಡಿ, ನಾವು ಒಂದಲ್ಲ 2 ವರ್ಷದಿಂದ, ಈಗ ನಮ್ಮ ಜವಾಬ್ದಾರಿ 2 ವರ್ಷ ಆಯಿತು. 2 ವರ್ಷದಿಂದ ನಮಗೆ ಯಾವುದೇ ಟೆನ್ಷನ್ ಇಲ್ಲ. ಜಾತ್ರೆ ಬಂತಂದ್ರೆ ನಮಗೆ ಖುಷಿ, ಜಾತ್ರೆ ಬಂತೇಳಿ ಖುಷಿ. ಯಾಕಂತ ಹೇಳಿದರೆ ಎಷ್ಟು ಜನ ಬಂದರೂ ಇಂಥ ಕೆಲಸ ಮಾಡುವಾಗ ನಮಗೆ ಟೆನ್ಷನ್ ಇಲ್ಲ. ನಾವು ಉತ್ತಮ ರೀತಿ ನಾವು ಮಾತುಕತೆಯಲ್ಲಿ ಅವರನ್ನು ಸುಧಾರಿಸಿ ಕಳಿಸಿ, ಯಾರಿಗೂ ಕೂಡ ಯಾವುದೇ ಒಂದು ಸಂಬಳ ಕೊಟ್ಟು ಕೆಲಸ ಮಾಡಲಿಲ್ಲ. ಸಂತೋಷ ಇದೆ ನಮಗೆ. ಜಾತ್ರೆ ಮುಗೀತದೆ ಅಂತ ಹೇಳೋದು ಬೇಜಾರಾಗ್ತದೆ. ಯಾಕಂದರೆ ಇನ್ನೂ ಇದ್ದರೆ ಎಲ್ಲರೂ ಅಂದರೆ ಸ್ವಯಂ ಸೇವಕರು ಎಲ್ಲರೂ ಆ ಥರವೇ ಹೇಳ್ತಾರೆ, ಜಾತ್ರೆ 4 ದಿವಸ ಆಯ್ತಲ್ಲ, ಇನ್ನು ಇರೋದು 2-3 ದಿವಸ ಅಂತೇಳಿ ಮುಗೀತಲ್ಲ ಅಂತ ಹೇಳೋ ದೃಷ್ಟಿಯಿಂದ. ಯಾಕಂದರೆ ಆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇದೆ. ಈ ವರ್ಷ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೇನೆ, ಈ ವರ್ಷ ಜಾತ್ರೆ, ಬರುವ ವರ್ಷ ಬ್ರಹ್ಮಕಲಶ, ಆನಂತರ ಜಾತ್ರೆ, 2 ಇದು ಸಿಗ್ತದೆ. 2 ಇದಾಗುವಾಗ ನಮಗೆ ದೊಡ್ಡದೇ ಒಂದು ತಿಂಗಳಿನ ಅಂತ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ನಾವು ಒಟ್ಟಿಗೆ ಸೇರಿಕೊಂಡು ಬ್ರಹ್ಮಕಲಶೋತ್ಸವ ಮಾಡುವ ಎಲ್ಲ ತಂಡದವರು ಕೂಡ ಭಾಗವಹಿಸಿದಂಥ ಎಲ್ಲ ಜನರಿಗೆ ನಾನು ಕಹಳೆ ವಾದ್ಯದ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಪ್ರಚಾರ ಆದರೆ ಇದು ದೇಶ ವಿದೇಶದಲ್ಲಿ ಕೂಡ ಇದು ವಿಷಯ ತಿಳಿದು, ಹೊರದೇಶದಿಂದ ನಿನ್ನೊಬ್ಬರು ಮಹಿಳೆ, ಒಂದು ಜರ್ಮನ್ ಒಂದು ಹುಡುಗಿ ಬಂದಿದ್ದರು. ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಒಂದು ಹುಡುಗಿ, ಸಣ್ಣ ಪ್ರಾಯದ ಹುಡುಗಿ. ಅವರು ಬಂದು ಹೇಳಿದರು, ನಮಗೆ ಭಾರಿ ಸಂತೋಷ ಆಗಿದೆ, ಇದು ಈ ಥರ ಈ ವ್ಯವಸ್ಥೆ ನಮ್ಮ ಇಲ್ಲಿ ನೋಡಲಿಲ್ಲ ಅಂತ ಹೇಳೋ ರೀತಿ ಹೇಳಿದೆ. ಯಾಕಂದರೆ ಅವರನ್ನು ಕೂತುಗೊಳಿಸಿ ಊಟ ಮಾಡಿಸಿ ಅದಕ್ಕೆ ಬೇಕಾದಂಥ ಅವರಿಗೆ ಬೇಕಾದ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಿದೇಶದಲ್ಲಿ ಯಾವುದುಂಟು ಅದೇ ಥರ ಒಂದು ಬಾಳೆಲೆಲ್ಲ ಊಟ ಮಾಡಲಿಕ್ಕೆ ಬರುವುದಿಲ್ಲ, ಆದರೆ ಚೆಂದ ಊಟ ಮಾಡಿದ್ದಾರೆ. ಸಂತೋಷಪಟ್ಟು ನಮಗೆ ಇದು ಮಾಡಿ ಹೋಗಿದ್ದಾರೆ, ಶುಭಾಶಯ ಹೇಳಿದ್ದಾರೆ. ಸಂತೋಷ ಆಗಿದೆ ನಮಗೆ. ಧನ್ಯವಾದ. ತುಂಬಾ ಇನ್ಫಾರ್ಮೇಷನ್
ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ. ಸರ್ ನಮಸ್ತೆ. ನಮಸ್ತೆ. ಇಷ್ಟು ಒಳ್ಳೆ ರೀತಿಯಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಮೈನ್ ಪಿಲ್ಲರ್ ನೀವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾವ ರೀತಿಯಾಗಿದೆ ಇಷ್ಟು ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನೋಡಿ, ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲು ನಾವು ಮಹತ್ವ ಕೊಟ್ಟದ್ದು ಅನ್ನಪ್ರಸಾದಕ್ಕೆ ಮಹತ್ವ ಕೊಡೋದಂದ್ರೆ ಏನು? ಈ ಹಿಂದೆ ನೋಡಿ 300-400 ಮಂದಿ ಅನ್ನಪ್ರಸಾದ ಸ್ವೀಕರಿಸುತ್ತಿದ್ದು. ಇದಕ್ಕೆ ನಾವು ಏನು ಮಾಡಿದೆವು, ವಾರದಲ್ಲಿ 1 ದಿವಸ ಪಾಯಸದ ವ್ಯವಸ್ಥೆ ಇತ್ತು, ಅದನ್ನು 7 ದಿವಸ ಮಾಡಿದೆವು. ಅಲ್ಲಿ ಅನ್ನ ಪ್ರಸಾದವನ್ನು ವ್ಯವಸ್ಥಿತ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಅಂದರೆ ನೀರಿನ ಟ್ಯಾಪಿನ ವ್ಯವಸ್ಥೆ ಆಗಿರ್ಬೋದು, ವಾರದಲ್ಲಿ 7 ದಿವಸ ಪಾಯಸ ಮಾಡುವ ವ್ಯವಸ್ಥೆ ಇರಬಹುದು, ಒಳ್ಳೆ ತರಕಾರಿಗಳು ತರುವ ವ್ಯವಸ್ಥೆ ಇರಬಹುದು, ಅಡಿಗೆಯವರನ್ನು ಕರೆದು ಮೀಟಿಂಗ್ ಮಾಡಿ ಅವರ ಬಗ್ಗೆ ಯಾವ ರೀತಿ ಮೊದಲು ಪಲ್ಯ, ಸಾರು, ಸಾಂಬಾರು, ಪಾಯಸ ಇಂಥದ್ದನ್ನೆಲ್ಲ ಯಾವ ರೀತಿ ಮತ್ತು ವಾರದಲ್ಲಿ ಎಷ್ಟು ಸಲ ಮಾಡಬೇಕು ಅದರ ಬಗ್ಗೆ ಎಲ್ಲ ಮಾಡಿದೆವು. ನಂತರ ನಾವು ಇಲ್ಲಿ ನಮ್ಮ ಅನ್ನದಾಗುಳು ಮುತ್ತಾದ ಸ್ಥಳದಲ್ಲಿ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಅಲ್ಲಿ 7 ದಿವಸ ಕೂಡ ಪಲ್ಲ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿದೆವು. ಅಲ್ಲಿ ವಿಶೇಷ ಏನಂತ ಹೇಳಿದರೆ, ನಾವು ರಕ್ತೇಶ್ವರಿಗೆ ಅಲ್ಲಿ ನೈವೇದ್ಯ ಇಡುವಂಥ ಕೆಲಸ ಮಾಡಿದೆವು. ಅದರ ನಂತರ ಅನ್ನ ಪ್ರಸಾದ ಕೊಡುವಂಥ ಚಿತ್ರಣವೇ ಅಲ್ಲಿ ಬದಲಾಯಿತು. ನೋಡಿ, ಇಲ್ಲಿ ನೀವು ನೋಡಿ, ಈಗ 32,000 ಸೆಂಟಿಮೀಟರ್ ಇದರಲ್ಲಿ ಅನ್ನ ಪ್ರಸಾದ ನೀಡುವಂಥ ದೊಡ್ಡ ಭೋಜನ ಶಾಲೆ ಇದೆ, ಅನ್ನಪೂರ್ಣ ಭೋಜನ ಮಂಡಳಿ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಅಲ್ಲಿಗೆ 4.5 ಕೋಟಿ ರೂಪಾಯಿಯ ಇದು ತಡೆಗೋಡೆ ನಿರ್ಮಿಸಿದ್ದಾರೆ. ಎಲ್ಲ ಕೆಲಸ ಆಗಲಿಲ್ಲ, ಹಂತದಲ್ಲಿ ಉಂಟು, ಆದರೆ ಎಷ್ಟೋ ವಿಸ್ತೀರ್ಣ ಈಗ ಜಾಸ್ತಿ ಆಗಿದೆ ಆ ತಡೆಗೋಡೆಯಿಂದಾಗಿ. ಹಾಗೆ 7 ದಿವಸ ಕೂಡ ಪಲ್ಲ ಪೂಜೆ ಆಗ್ತದೆ. ಮೊದಲು ಗೋವಿಗೆ ಇಡುವಂಥ ಕೆಲಸ ಆಗ್ತದೆ, ಮೀನಿಗೆ ಹಾಕುವಂಥ ಕೆಲಸ ಆಗ್ತದೆ, ಮತ್ತೆ ನಮಗೆ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆ ಆಗ್ತದೆ. ನೋಡಿ ಎಷ್ಟು ಸಾಲಲ್ಲಿ ಹೋಗ್ತಾರೆ, ಎಷ್ಟು ಶಿಸ್ತುಬದ್ಧವಾಗಿ ಇದು ಮಾಡ್ತಾರೆ. ಚಪ್ಪಲಿ ಹಾಕ್ಲಿಕ್ಕಿಲ್ಲ, ಮತ್ತೆ ಹೆಂಗಸರು ನೋಡಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅವರಿಗೆ ಲೈನಲ್ಲಿ ನಿಲ್ಲಲಿಕ್ಕಿಲ್ಲ, ಮತ್ತೆ ಪ್ರಾಯದವರಿಗೆ ಲೈನಲ್ಲಿ ನಿಲ್ಲಲಿಕ್ಕಿಲ್ಲ. ಆಸನದ ವ್ಯವಸ್ಥೆ ಮಾಡಿದ್ದೇವೆ, ಫ್ಯಾನ್ನ ವ್ಯವಸ್ಥೆ ಮಾಡಿದ್ದೇವೆ. ಅನ್ನ ಪ್ರಸಾದ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಸಿಗುವಂತಹ ಕೆಲಸವನ್ನು ಭಕ್ತಾದಿಗಳ ಸಹಕಾರದಿಂದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ ನಮ್ಮ ಸಮಿತಿ ಮಾಡಿದೆ. ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ನಾಳೆ ಉಳ್ಳಾಳ್ತಿ ಅಮ್ಮ ಬರುವಂಥದ್ದು ನಾಳೆ, ಅದಕ್ಕೆ ಸಹಸ್ರಾರು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ಈಗ ಸರ್. ಇನ್ನು ನಾಳೆ ಉಳ್ಳಾಳ್ತಿ ಅಮ್ಮ ಬರುವಂಥದ್ದು ಸರ್, ಲಕ್ಷಾಂತರ ಗಟ್ಟಲೆ ಜನ ಸೇರ್ತಾರೆ. ಇದರ ಸಿದ್ಧತೆಗಳು ಯಾವ ಸರ್? ನೋಡಿ, ಈ ಹಿಂದೆ ನಾವು ಉಳ್ಳಾಳ್ತಿ ಅಮ್ಮನವರು ಬರುವಾಗ ಮೊದಲು 5 ಗಂಟೆಗೆ ನಾವು ಅಲ್ಲಿಗೆ ಹೋಗ್ತಿದ್ದೆವು. ಅಲ್ಲಿಗೆ ಹೋಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಬರುವಂಥ ಅಲ್ಲಿನ ಸಮಿತಿಯವರ ಹತ್ರ ಮಾತುಕತೆ ಮಾಡಿ ಮೊದಲೇ ನಾನು 4 ದಿವಸದ ಮೊದಲೇ ಶಾಸಕರ ಸೂಚನೆಯಂತೆ ಅವರೊಂದು ಉತ್ಸವ ಸಮಿತಿ ಮಾಡಿದ್ದಾರೆ. ಅವರ ಗೌರವಾಧ್ಯಕ್ಷತೆಯಲ್ಲಿ ಅವರನ್ನು ಕರೆಸಿ 2 ದಿನ ಹಿಂದೆ ಮೀಟಿಂಗ್ ಮಾಡಿದ್ದೇನೆ, ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ. ಈ ಹಿಂದೆ ನಾವು ಉಳ್ಳಾಳ್ತಿ ಅಮ್ಮ ಬರುವಾಗ ಸಿಡಿಮದ್ದಿನ ಸೇವೆಯನ್ನು ಶುರು ಮಾಡಿದ್ದೆವು. ಈ ಸಲ ಕೂಡ ಅದು ಬಹಳ ಅಚ್ಚುಕಟ್ಟಾಗಿ ನಡೆಯಲಿದೆ. ಇಲ್ಲಿ ಇವತ್ತು ನನಗೆ ವಿಶ್ವ ಹಬ್ಬ, ನಮಗೆ ವಿಶೇಷ ಇಲ್ಲಿ ಇವತ್ತು ಖುಷಿ ಏನಂತ ಹೇಳಿದರೆ, ನಮ್ಮ ಎಷ್ಟೋ ವರ್ಷದ ಭಕ್ತರ ಒಂದು ಬೇಡಿಕೆ ಇತ್ತು, ಅದನ್ನು ಶಾಸಕರು ಒಂದೇ ದಿವಸದಲ್ಲಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರು ಮಾಡಿದರು. ಅದು ಏನಂತ ಹೇಳಿದರೆ, ಅಲ್ಲಿ ಉಳ್ಳಾಳ್ತಿ ಅಮ್ಮನವರು ಬರುವ ಮಹಿಳಾ ಠಾಣೆ ಎದುರು ಅಲ್ಲಿ ಬರುವ ಒಂದು ಜಾಗದಲ್ಲಿ ಬಹಳ ಇಕ್ಕಟ್ಟಾಗಿತ್ತು. ಅಂದರೆ ನೋಡಿ, 300-400 ಸೂಟಿ ಹಿಡ್ಕೊಂಡು ಬರ್ತಾರೆ. ಈ ಸಲ 25,000-30 ಸಾವಿರ ಜನ 100ಕ್ಕೆ 100 ಇರ್ತಾರೆ. ಅಂದರೆ ಆ ಕಟ್ಟೆಯಲ್ಲಿ ಉಳ್ಳಾಳ್ತಿ ಅಮ್ಮನವರಿಗೆ ಮಲ್ಲಿಗೆ ಎಷ್ಟೋ ಜನ ಭಕ್ತರು ಹರಕೆ ಹೊತ್ತಿದ್ದಾರೆ. ಅಲ್ಲಿ ಉಳ್ಳಾಳ್ತಿ ಅಮ್ಮನವರಿಗೆ ಮಲ್ಲಿಗೆ ಹಾಕುವ ದಿನ ಅದು ನೂಕುನುಗ್ಗಲಾಗ್ತದೆ. ಆ ದೃಷ್ಟಿಯಿಂದ ಅಲ್ಲೊಂದು ಹಳೆಯ ಕಾಲದ ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಅನ್ನು ತೆರವುಗೊಳಿಸುವ ಕೆಲಸವನ್ನು ಶಾಸಕರ ಮಾರ್ಗದರ್ಶನದಲ್ಲಿ ಆಗಿದೆ. ಈಗಾಗಲೇ ತೆರವುಗೊಳಿಸುವ ಕೆಲಸ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಉಂಟು. ಯಾವುದೇ ಅಡಚಣೆಯಾಗದೆ ಬಹಳ ಶಿಸ್ತುಬದ್ಧವಾಗಿ ಉಳ್ಳಾಳ್ತಿ ಅಮ್ಮನವರ ಒಂದು ಆಗಮನವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಲ ಮಾಡ್ತೇವೆ. ನೀವು ನಾಳೆ ನೋಡಿ ಈ ಕಾರ್ಯಕ್ರಮವು ಹೇಗೆ ಆಗ್ತದೆ ಅಂತೇಳಿ. ಇನ್ನೊಂದು ಸರ್, 17ನೇ ತಾರೀಕಿಗೆ ರಥೋತ್ಸವದ ಅಂತ ಹೇಳಿದ್ರೆ ಜನವನ್ನ ನಮಗೆ ಕೈಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಇದರ ಸಿದ್ಧತೆಗಳು ಯಾವ ರೀತಿ ನೋಡಿ, ಈ ಕಳೆದ ಸಲವೇ ನಾವು ಆದಷ್ಟು ಸ್ವಚ್ಛತೆ ಎಲ್ಲ ಮಾಡಿದ್ದೇವೆ. ಈ ಸಲ 2
ಎಕರೆ ಜಾಗೆ ನಮ್ಮ ದೇವಮಾರು ಗದ್ದೆ ವಿಸ್ತಾರಗೊಂಡಿದೆ. 2 ಎಕರೆ ವಿಸ್ತಾರಗೊಂಡದೆ ಅಂದರೆ ನೋಡಿ, 40 ಸೆನ್ಸು ದಿವಾಕರ್ವರೆಗೆಯಿಂದ ಪರ್ಚೇಸ್ ಮಾಡಿದ್ದೇವೆ, 92 ಸೆನ್ಸು ಇನ್ನು ಪರ್ಚೇಸ್ ಮಾಡಲಿದ್ದೇವೆ. ಈಗಾಗಲೇ ಇದನ್ನು ಸ್ವಾಧೀನ ತೆಗೊಳ್ಳುವಂಥ ಕೆಲಸ ಆಗಿದೆ. 700-800 ಲೋಡು ಮಣ್ಣು ಹಾಕಿ ಎಲ್ಲ ಲೆವೆಲ್ ಮಾಡಿದ್ದೇವೆ. JCPಯಲ್ಲಿ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಅಂಗಡಿಗಳನ್ನು ಕೊಡುವಾಗ ಮಾರ್ಗಗಳು ಬಿಟ್ಟು, ದಾರಿಗಳನ್ನು ಬಿಟ್ಟು ಒಂದು ಎಲ್ಲ ವ್ಯವಸ್ಥಿತ ರೂಪದಲ್ಲಿ, ಅಂದರೆ ವ್ಯಾಪಾರಿಗಳಿಗೆ ಯಾವಾಗಲೂ ಕಸ ತಗೊಂಡು ಹೋಗುವಾಗೆ ಸ್ನಾನ ಮಾಡುವ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಗಳು. ಈಗ ಕಂಬಳದ ಕರೆ ಮುಚ್ಚುವುದು, ಸ್ಟೇಜನ್ನು ತೆಗೆಯುವುದು ಮತ್ತು ಹಳೆ ಗೋಶಾಲೆಯನ್ನು ತೆಗೆದದ್ದು, ಇದನ್ನೆಲ್ಲ ವ್ಯವಸ್ಥಿತ ರೂಪದಲ್ಲಿ ಮಾಡಿದ ಕಾರಣ ಯಾವುದೇ ರಥೋತ್ಸವಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ಹಾಗೆ ಸಿಡಿಮದ್ದು ಕೂಡ ಕಳೆದ ಸಲದಲ್ಲೂ ಈ ಸಲ ಪ್ಯಾರಾಚೂಟ್ ಮುಖಾಂತರ ಮಹಾಲಿಂಗೇಶ್ವರ ಆಯ ನಮಃ ಅಂತೇಳಿ ಎಲ್ಲ ಆ ಶಬ್ದಗಳು ಬರಲಿದೆ. ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಬೇಲಿಯ ವ್ಯವಸ್ಥೆ ಮಾಡಿದ್ದೇವೆ, ಇದು ಅಗ್ನಿಶಾಮಕ ದಳ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲ ಮತ್ತೆ ಆಂಬುಲೆನ್ಸಿನ ವ್ಯವಸ್ಥೆಯವರು ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಬಹಳ ಆಗಿದೆ. ಇವತ್ತು 6ನೇ ದಿವಸ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಒಳ್ಳೆ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ನಡೀತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಪೇಟೆ ಸವಾರಿಗೆ ನೋಡ್ಬೋದು ಸಹಸ್ರಾರು ಭಕ್ತಾದಿಗಳು, ಪ್ರತಿ ವರ್ಷಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ನಿನ್ನೆ ದಿವಸಕ್ಕೆ ಕಟ್ಟೆ ಪೂಜೆಗೆಲ್ಲ ಜನ ಜಾಸ್ತಿ ಬರ್ತಾ ಇದ್ದಾರೆ. ನಾವು ಅದರ ಹಿಂದೆ ಸವಾರಿ ಹೋಗುವಾಗ ಆಂಬುಲೆನ್ಸ್ನ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಇನ್ನು ಅಮೃತ ಸ್ಥಾನಕ್ಕೆ ವೀರಮಂಗಲಕ್ಕೆ ಹೋಗುವಾಗ ನನ್ನಂದಾಜು 25,000-30 ಸಾವಿರ ಜನ ನೆಟ್ ಆಗ್ತದೆ. ಅಲ್ಲಿ ಮಹಿಳೆಯರಿಗೆ ಬೇರೆ ಒಂದು ವ್ಯವಸ್ಥೆ, ಅಂದರೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಬೇರೆ ವ್ಯವಸ್ಥೆ ಮಾಡಿದೆ, ಗಂಡಸರಿಗೆ ಬೇರೆ ವ್ಯವಸ್ಥೆ ಮಾಡಿದೆ. ಹಿಟಚ್ ಎಲ್ಲ ಕೆಲಸ ಮಾಡಿ ನದಿಯನ್ನೆಲ್ಲ ಲೆವೆಲ್ ಮಾಡಿ ಯಾವುದೇ ಒಂದು ನೂಕು ನುಗ್ಗಲಾಗದಾಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿದ್ದೇವೆ. ಅಡಚಣೆ ಇಲ್ಲದೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತುಳಸಿ ಕ್ಯಾಟರ್ಸ್ನ ಮಾಲೀಕರಾಗಿರುವಂತಹ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ, ಅವರಲ್ಲಿ ಈ ಒಂದು ಅಕ್ಷರ ದಾಸೋಹದಲ್ಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಕೇಳ್ಕೊಂಬರೋಣ. ಸರ್ ನಮಸ್ತೆ. ಸರ್, ಹತ್ತೂರಿನ ಜಾತ್ರೋತ್ಸವ ಅಂತ ಹೇಳಿದ್ರೆ ಹತ್ತೂರಿನ ಜನರು ಕೂಡ ಬಂದು ಅನ್ನ ಸಂತರ್ಪಣೆನ ಒಂದು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸುವಂಥದ್ದು ಒಂದು ಸುಮಾರು ವರ್ಷಗಳಿಂದ ಬಂದ ವಾಡಿಕೆ ಸರ್. ಈ ಸರ್ತಿ ನಿಮಗೆ ಈ ಒಂದು ಭಾಗ್ಯ ಕಲ್ಪಿಸಿದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ನಾವು ಪ್ರತಿ ವರ್ಷವೂ ಈ ಸೌಭಾಗ್ಯ ನಮಗೆ ಸಿಕ್ಕಿದ್ದು ಮೊದಲಿನಿಂದಲೇ. ಜಾತ್ರೋತ್ಸವ 2013ರಲ್ಲಿ ಬ್ರಹ್ಮಕಲಶದ ನಂತರ ಜಾತ್ರೋತ್ಸವದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಆರಂಭ ಆದದ್ದು. ಆ ಸೌಭಾಗ್ಯವನ್ನು ಮಹಾಲಿಂಗೇಶ್ವರ ನಮಗೆ ಒದಗಿಸಿಕೊಟ್ಟಿದ್ದರು. ಹಾಗೆ ನಿಮಗೆ ಗೊತ್ತುಂಟು ಬ್ರಹ್ಮಕಲಶ ಎಲ್ಲ ಹೇಗಾಗಿದೆ ಏನಾಗಿದೆ ಅಂತೇಳಿ, ಅದೇ ರೀತಿ ನಡೀತಾ ಉಂಟು. ಈ ಬಾರಿ ಕಳೆದ ವರ್ಷದಿಂದ ನಾವು ಇಲ್ಲಿ ಅದೇ ಪುತ್ತೂರಿಗೊಂದು ಇತಿಹಾಸ ಪಟ್ಟ ಹೆಸರು ಅಂತ ಹೇಳಿದರೆ ಮುತ್ತು ಬೆಳೆದ ಊರು ಅಂತೇಳಿ, ಕೆರೆಯಲ್ಲಿ ಮುತ್ತು ಬೆಳೆದ ಊರು ಅಂತ ಹೆಸರಿದೆ. ಆ ಕೆರೆಯ ಪಕ್ಕದಲ್ಲಿ ಅನ್ನ ಸಂತರ್ಪಣೆ ಮಾಡುವುದು ಅಂತೇಳಿ ಕಳೆದ ಬಾರಿಯಿಂದ ಈಗಿನ ಆಡಳಿತದವರು ತೀರ್ಮಾನ ತಗೊಂಡ್ರು. ಆ ರೀತಿ ನಾವು ಈಗ ಕಳೆದ ವರ್ಷದಿಂದ ಈ ಜಾಗೆಯಲ್ಲಿ ಅಡುಗೆ ತಯಾರಿ, ಅನ್ನ ಸಂತರ್ಪಣೆ ನಡೀತಾ ಉಂಟು. ಹೊಸ ಜಾಗೆ ಬದಲಾವಣೆ ಆದ ಕೂಡಲೇ ಸ್ವಲ್ಪ ಕೆಲಸಕ್ಕಾಗಲಿ ಅಥವಾ ಮನಸ್ಸಿಗಾಗಲಿ ಸ್ವಲ್ಪ ಚೇಂಜಸ್ ಕಾಣ್ತದೆ. ಅದಕ್ಕೋಸ್ಕರ ಏನು ಮಾಡಿದ್ದೇವೆ ಹೇಳಿದರೆ, 9ನೇ ತಾರೀಕು ಕೊಡಿ ಇರೋದು 10ನೇ ತಾರೀಕು ಏಪ್ರಿಲ್, 9ನೇ ತಾರೀಕು ಮೊದಲ ದಿವಸ ಶ್ರೀ ದುರ್ಗಾ ಪರಮೇಶ್ವರಿಯವರ ದುರ್ಗಾ ನಮಸ್ಕಾರ ಪೂಜೆಯನ್ನು ಇಲ್ಲಿ ಆರಂಭ ಮಾಡಿ ಅನ್ನಪೂರ್ಣೇಶ್ವರಿಯನ್ನೇ ನಾವು ಪ್ರಾರ್ಥನೆ ಮಾಡಿ ಕಳೆದ ಬಾರಿಯೂ ಆರಂಭ ಆದದ್ದು. ಈ ಬಾರಿಯೂ ಅದೇ ರೀತಿ 9 ತಾರೀಕಿಗೆ ರಾತ್ರಿ ಹೊತ್ತು ಇಲ್ಲಿ ಆ ದುರ್ಗಾ ನಮಸ್ಕಾರ ಪೂಜೆ ಅವಳ ಹತ್ರ ಪ್ರಾರ್ಥನೆ ಮಾಡಿ ನಾವು ಕೆಲಸವನ್ನು ಆರಂಭ ಮಾಡಿದ್ವಿ. ಮತ್ತು ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಭಕ್ತರ ಸಂಖ್ಯೆ ಹೇಳಿದರೆ ಎಲ್ಲ ಮಹಾಲಿಂಗೇಶ್ವರನ ಮಹಿಮೆ. ಇದಂದರೆ ಜಾತ್ರೋತ್ಸವ ಅಂತ ವರ್ಷ ಪ್ರತಿ ನಾವು ಹೇಳಿದರು, ಇದು ಮಹಾಲಿಂಗೇಶ್ವರ ಭಕ್ತರ ಮನೆಯ ಹಬ್ಬವೇ. ಯಾಕಂತ ಹೇಳಿದರೆ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಹೆಚ್ಚು ಸಂಭ್ರಮ ಪಡೋದು ಜಾತ್ರೆ, ಪುತ್ತೂರು ಜಾತ್ರೆನಷ್ಟು ಸಂಭ್ರಮ. ಹಾಗಾಗಿ ಅಷ್ಟು ಜನ ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವಾಗ ಅದನ್ನು ತಯಾರಿ ಮಾಡಿಕೊಡುವ ಕೆಲಸ ನಮಗೆ ಪುಣ್ಯದ ಕೆಲಸ ಅಂತ ನಾವು ಮಾಡ್ತಾ ಇದ್ದೇವೆ, ಹಲವು ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ವರ್ಷವಾಗಿ 10ನೇ ತಾರೀಕು ಮಧ್ಯಾಹ್ನಕ್ಕೆ ಒಂದು 10,000ರಿಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನದಾನ ಆಗಿದೆ. ಅದೀಗ ಕಂಟಿನ್ಯೂಸ್ ಆಗ್ತಾ ಉಂಟು. ಇವತ್ತು ಒಂದು 20,000 ಜನರ ಊಟದ ವ್ಯವಸ್ಥೆಯನ್ನು ನಾವು ತಯಾರು ಮಾಡಿದ್ದೇವೆ. ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತು ವಿಸು ಕೂಡ ಸರ್. ಸೊ ಇದರಲ್ಲಿ ಏನೆಲ್ಲ ನೀವು ಸ್ಪೆಷಲ್ ಅಡಿಗೆ ಮಾಡಿದ್ದೀರಿ? ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಇದ್ರ ಬಗ್ಗೆ ಏನೆಲ್ಲ ನೀವು ಸ್ಪೆಷಲ್ ಅಡಿಗೆ ಮಾಡಿದ್ದೀರಿ ಸರ್ ಈ ಸರ್ತಿ? ಸ್ಪೆಷಲ್ ಅಡಿಗೆ ಅಂತಲ್ಲ, ಅಂದರೆ ಈಗ ಸಿಹಿ ಕೊಡಬೇಕಲ್ಲ, ವಿಶ್ವ ಹಬ್ಬಕ್ಕೆ ಸಿಹಿ ಕೊಡಬೇಕು. ಹಾಗೆ ಒಂದು ಹಾಲು ಪರಮನ್ನ ಅಂತ ಹೇಳ್ತೇವೆ, ಅದು ದೇವರಿಗೆ ಬಹಳ ಪ್ರಿಯವಾದದ್ದು, ಅದನ್ನು ಮಾಡಿದ್ದೇವೆ.
ಮತ್ತೊಂದು ಕೇಸರಿ ಬಾತು ಅಂತ ಒಂದು ಸ್ವೀಟು ಇವತ್ತು ತಯಾರು ಮಾಡಿ ಎಲ್ಲರಿಗೂ ಭಕ್ತಾದಿಗಳು ಹಂಚುತ್ತಾ ಇದ್ದೇವೆ. ಮತ್ತು ಮಜ್ಜಿಗೆ ಹುಳಿ, ಗಸಿ, ಮತ್ತು ಟೊಮೆಟೊ ಸಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ ಇದೆಲ್ಲ ಇರ್ತದೆ ಮಾಮೂಲಿಯಾಗಿ. ಇವತ್ತಿನ ಸ್ಪೆಷಲ್ ಅದೇ, ಒಂದು ಹಾಲು ಪಾಯಸ, ಇನ್ನೊಂದು ಕೇಸರಿ ಬಾತ್. ಇನ್ನೊಂದೇನು ಅಂತ ಹೇಳಿದರೆ ಸರ್, ಯಾವುದೇ ಒಂದು ಅಡಿಗೆ ಆಗಿರ್ಬೋದು, ಯಾವುದೇ ಒಂದು ಆಗಿದ್ರು ಅದಕ್ಕೆ ಹಿಂದಿನ ತಯಾರಿ ಬೇಕಾಗಿರ್ತದೆ. ಇವತ್ತು ನೋಡ್ಬೋದು ನೀವು ಪ್ರತಿ ವರ್ಷಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ ಊಟಕ್ಕೆ. ಸೊ ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಎದ್ದು ತಯಾರಿಗಳೆಲ್ಲ ಮಾಡ್ಕೊಳ್ತೀರಿ? ಇಲ್ಲ, ನಾವಂದರೆ ಇದು ಹೇಳಿದಲ್ಲ ಆವಾಗಲೇ, ನಮ್ಮ ಮನೆ ಹಬ್ಬ, ಅದಕ್ಕೆ ನಾವು ಮನೆಯಲ್ಲೇ ಇರುವುದು. ನಾವು 24 ಗಂಟೆಗೂ ತಯಾರಾಗಿರ್ತೇವೆ. ಆದರೆ ಬೆಳಗಿನ ಒಂದು 4 ಗಂಟೆಗೆ ಎದ್ದು ಶುರು ಮಾಡ್ತೇವೆ. ಇನ್ನು ರಾತ್ರಿ ಒಂದು 12 ಗಂಟೆ ಆಗ್ತದೆ ನಮ್ಮ ಕೆಲಸಗಳೆಲ್ಲ ಮುಗಿಯುವಾಗ. ಒಂದು 2 ಗಂಟೆ ಹೊತ್ತು ವಿಶ್ರಾಂತಿ, ಪುನಃ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಆರಂಭ ಮಾಡ್ತೇವೆ. ಹಾಗೆ ಚಂದ್ರದಲ್ಲಿ ಮಹಾಲಿಂಗೇಶ್ವರ ನಡೆಸ್ತಾ ಇದ್ದಾನೆ. ಸರಿ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ತ್ರಿಶೂಲ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಪ್ರತಿ ವರ್ಷ ಪುತ್ತೂರಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ತ್ರಿಶೂಲ್ ಫ್ರೆಂಡ್ಸ್ ಅವ್ರದ್ದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರ್ತದೆ. ಹಾಗೆ ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ಮಜ್ಜಿಗೆ ವಿತರಣೆಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರೋಷನ್ ಕುಮಾರ್ ಅಂತ. ಇಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ರಿ. ಈಗ ನೋಡ್ತಾ ಇರ್ಬೋದು ನಮ್ಗೆ ಎಷ್ಟು ಬಿಸಿಲಿದೆ ಇಲ್ಲಿ ಅಂತ. ಬಂದಿರುವಂತ ಎಲ್ಲ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ರಿ. ಈ ಒಂದು ವಿತರಣೆ ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಸರ್? ಇದು ನಾವು ಕಳೆದ ಒಂದು 5-6 ವರ್ಷಗಳಿಂದ ಮಜ್ಜಿಗೆ ವಿತರಣಾ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಹಲವಾರು ಭಕ್ತಾದಿಗಳು ಹಲವಾರು ಕಡೆಯಿಂದ ಬರ್ತಾರೆ. ಬಂದು ದೇವರ ದರ್ಶನ ಮಾಡಿ, ಈ ಮಧ್ಯಾಹ್ನ ಹೊತ್ತಲ್ಲಿ ತುಂಬ ಬಿಸಿಲು ಹೊತ್ತಲ್ಲಿ ತುಂಬ ಬಾಯಾರಿಕೆ ಆಗ್ತದೆ. ಅದೇ ಒಂದು ವಿಚಾರ ನಾವು ನೋಡಿಕೊಂಡು 5 ವರ್ಷಗಳಿಂದ ಮಜ್ಜಿಗೆ ವಿತರಣೆ ಮಾಡುವಂತ ಎಲ್ಲ ನಮ್ಮ ಸದಸ್ಯರು ಹಾಗೂ ತಂಡದವರೆಲ್ಲ ಡಿಸೈಡ್ ಮಾಡಿ ಹಾಗೆ ವರ್ಷ ಪ್ರತಿ ಈಗ ಕೊಡ್ತಾ ಇದ್ದೇವೆ. ಇದೇ ಇನ್ನು ಮುಂದೆ ವರ್ಷ ಕೊಡುವ ಹಾಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಎಂದು ವಿಶ್ವ ಹೊತ್ತೆ ನಾವು ಕೊಡುದು. ವಿಶ್ವ ಯಾವತ್ತು ಬರ್ತದೆ? 2 ವರ್ಷಕ್ಕೊಮ್ಮೆ 15ಕ್ಕೆ ಬರ್ತದೆ. ವಿಶ್ವ ಹೊತ್ತು ಯಾವ ಬರ್ತದೆ? ವಿಶ್ವ ದಿವಸ ನಮ್ಮ ಲೆಕ್ಕದಲ್ಲಿ ಮಜ್ಜಿಗೆ. ಮತ್ತೆ ಪುತ್ತೂರಲ್ಲಿ ಎಂತ ಒಳ್ಳೆ ಕಾರ್ಯಕ್ರಮ ಆದ್ರೂ ಕೂಡ ತ್ರಿಶೂಲ್ ಫ್ರೆಂಡ್ಸ್ ಅವರ ಹೆಸರು ಇದ್ದೇ ಇರ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಮ್ದು ಸಂಸ್ಥೆ ಸ್ಟಾರ್ಟ್ ಆಗಿ 7 ವರ್ಷ ಆಯ್ತು. 5 ವರ್ಷದಿಂದ ಮಜ್ಜಿಗೆ ಕೊಡ್ತಿದ್ದೇವೆ. ಸ್ಟಾರ್ಟಿಂಗ್ ನಾವು ಸ್ಪೋರ್ಟ್ಸ್ ಅಲ್ಲಿ ಇದ್ದೆವು. ಮ್ಯಾಚ್ ಕಬಡ್ಡಿ ಮಾಡಿದ್ದೆವು, ಅದರ ಮೇಲೆ ಕ್ರಿಕೆಟ್ ಮಾಡಿದೆವು. ಮತ್ತೆ ಗಣೇಶೋತ್ಸವದ ಮೆರವಣಿಗೆಗೆ ನಮ್ದು ಟ್ಯಾಬ್ಲೋ ಇರ್ತದೆ ವರ್ಷ ಸಹ. ಅದರೊಟ್ಟಿಗೆ ಮಜ್ಜಿಗೆ ವಿತರಣೆ. ಮತ್ತೆ ಈ ಸಲ ಮೊನ್ನೆ ಫ್ರೀ ಐ ಕ್ಯಾಂಪ್ ಮಾಡಿದೆವು. ಮತ್ತೆ ನಿಮ್ಮ ಇಷ್ಟು ಜನದಿಂದ ಸಾಧ್ಯ ಇಲ್ಲ, ನಿಮ್ಮ ತಂಡ ಎಲ್ಲ ಹೇಗಿದೆ ಸರ್? ಎಲ್ಲರಿದ್ದಾರೆ. ನಾವು ಚಿಕ್ಕದಿಂದ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್ನವರೇ ಎಲ್ಲರೂ. ಪ್ರಾಯದವರು ಯಾರು ಇಲ್ಲ, ಎಲ್ಲ ನಾವು ಪ್ರೈಮರಿ ಸ್ಟೂಡೆಂಟ್ ಇಂದ ಒಟ್ಟಿಗೆ ಯಾರಿದ್ದೇವೆ ಅವರು ಇರೋದು ಒಟ್ಟಿಗೆ. ನಾವೊಂದು 35 ಜನ ಇದ್ದೇವೆ. ನೋಡಿದ್ರಲ್ಲ, ಹತ್ತೂರ ಒಡೆಯನಾದಂತಹ ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ವೈಭವ ಯಾವ ರೀತಿಯಾಗಿ ನಡೀತು ಅಂತ ನಾನು ನಿಮಗೆ ತೋರಿಸಿದೆ. ಅದಲ್ಲದೆ ಅನ್ನ ಸಂತರ್ಪಣೆ ಕೂಡ ಆಗಿರ್ಬೋದು. ನಾವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಸಹಸ್ರಾರು ಭಕ್ತಾದಿಗಳು ಅನ್ನವನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದ ನುಗ್ಗಲಿಲ್ಲದಂತೆ ಪ್ರೀತಿಯಿಂದ ಅನ್ನವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಸ್ವಯಂ ಸೇವಕರು ಮಾತಾಡಿದ್ರು, ಅಧ್ಯಕ್ಷರು ಮಾತಾಡಿದ್ರು, ಉಪಾಧ್ಯಕ್ಷರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 10 ದಿನಗಳ ವಿಜೃಂಭಣೆಯ ಜಾತ್ರೋತ್ಸವ ಇದೀಗ ನಡೀತಾ ಇದೆ. ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಯಾವುದೇ ರೀತಿಯಾದ ಇಕ್ಕಟ್ಟಿಲ್ಲದೆ ಎಷ್ಟು ಜನ ಬಂದರೂ ಕೂಡ ಕೂತ್ಕೊಂಡು ಅನ್ನವನ್ನು ಸ್ವೀಕರಿಸುವಂತಹ ಒಂದು ಜಾಗ ಕೂಡ ನಮಗೆ ಸಿಕ್ಕಿದೆ. ಯಾವುದೇ ಒಂದು ಫಲಾಪೇಕ್ಷೆ ಯಾರು ಕೆಲಸ ಮಾಡಿ ದೈವದ ಅನುಗ್ರಹ, ದೇವರ ಸೇವೆ ಮಾಡುದು ಮಾತ್ರ. ಇಡೀ ಇದು ಕಟರೆ ನನ್ನ ಕಾಲಲ್ಲಿ ಬಂದು ಕೂತ್ಕೊಂಡಿದ್ದು. ಅದು ಒಂದು ಪೊಕ್ಕಳು ಅಥವಾ ಒಂದು ಗುಳ್ಳೆ ಅಥವಾ ಕಪ್ಪಾಗುದು ಏನಾಗ್ಲಿಲ್ಲ ಅಂತೇಳಿ. ಹಲವಾರು ಜನ ಇದ್ದಾರೆ. ನಿಮ್ಮ ತಂಡ ಹೇಗಿದೆ ಸರ್? ಭಕ್ತರು ಕೆಲವೊಂದು ಮಾತುಗಳು ಹೇಳುವಾಗ ಅದು ಬಂದವರು ತುಂಬಾ ಚಂದ ಆಗಿದೆ, ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದೆ. ಅದೊಂದು ಕೆಲವು ನಮಗೆ ಮನಸ್ಸಿಗೆ ಸಂತೃಪ್ತಿ, ಖುಷಿ ಆಗ್ತದೆ. ದೊಡ್ಡ ಜನಗಳೇನು ಅಲ್ಲ, ಗೊತ್ತಾಯ್ತ? ಅದಕ್ಕೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಜಾತ್ರೆ ಮುಗೀತದೆ ಅಂತ ಹೇಳುವಾಗ ಬೇಜಾರಾಗ್ತದೆ. ಯಾಕಂದ್ರೆ ಇನ್ನೂ ಇದ್ರೆ ಎಲ್ಲರೂ ಅಂದ್ರೆ ಸ್ವಯಂ ಸೇವಕರು ಎಲ್ಲರೂ ಆ ಥರ ಹೇಳ್ತಾರೆ. ಯಾವುದೇ ಅಡಚಣೆಯಾಗದೆ ಬಹಳ ಶಿಸ್ತುಬದ್ಧವಾಗಿ ಉಲ್ಲಾಕ್ತಿ ಅಮ್ಮನವರ ಒಂದು ಆಗಮನವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಲ ಮಾಡ್ತೇವೆ. ಬಂದಿರುವಂತ ಎಲ್ಲ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ವಿ. ಬಿಸಿಲು ಹೊತ್ತಲ್ಲಿ ತುಂಬಾ ಬಾಯಾರಿಕೆ ಆಗ್ತದೆ. ಅದೇ ಒಂದು ವಿಚಾರ ನಾವು ನೋಡಿಕೊಂಡು 5 ವರ್ಷಗಳಿಂದ ಮಜ್ಜಿಗೆ ವಿತರಣೆ ಮಾಡುವಂತ ಎಲ್ಲ ನಮ್ಮ ಸದಸ್ಯರು ಹಾಗೂ ತಂಡದವರೆಲ್ಲ ಡಿಸೈಡ್ ಮಾಡಿ ಹಾಗೆ ವರ್ಷ ಪ್ರತಿ ಈಗ ಕೊಡ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.